ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಶರಣ್ ಯೂಟ್ಯೂಬ್ ಚಾನಲ್. ಏನು ವಿಡಿಯೋ ಅಂತ ನಿಮಗೆ ಆಲ್ರೆಡಿ ತಮ್ಬ್ಲೈನಲ್ಲಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮಂಗಳಗೌರಿಗೆ ವ್ರತಕ್ಕೆ ಏನೇನೆಲ್ಲ ಬೇಕೋ ಅದನ್ನು ನಾನು ಒಂದೊಂದೇ ಜೋಡಿಸ್ಕೊಳ್ತಾ ಇದ್ದೆ. ಸೊ ಮಂಡೇ ಈವ್ನಿಂಗ್ ನಾನು ಬಂದುಬಿಟ್ಟು ಎಲ್ಲ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನೈಟ್ ಸ್ನಾನ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕೆ ಅಂತ ಅಂದರೆ ಟ್ಯೂಸ್ಡೇ ಮಾರ್ನಿಂಗ್ ಎಲ್ಲದೂ ರೆಡಿ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಬೆಳಗ್ಗೆ ಬೇಗ ಪೂಜೆ ಆಗಬೇಕಾಗಿತ್ತು. ಹಾಗಾಗಿ ನಾನು ಮಂಡೇ ನೈಟೇ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ದೀಪ ಎಲ್ಲ ಇತ್ತು, ಅದನ್ನು ಕೂಡ ಡಿವೈಡ್ ಆಗಿತ್ತಲ್ವ, ಎಲ್ಲದನ್ನು ನೀಟಾಗಿ ಜೋಡಿಸ್ತಾ ಇದ್ದೆ. ಸೊ ಎಲ್ಲ ಜೋಡಿಸಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ನೀವು ನೋಡಿ, ನಾನು ಅಪ್ಲೋಡ್ ಮಾಡಿರ್ತೀನಿ ಅಲ್ವಾ. ದೀಪದ್ದು ಪಾರ್ಟ್ಸ್ ಎಲ್ಲ ಫಿಕ್ಸ್ ಮಾಡಾದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಬೇಗ ಬೇಗ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಮಲ್ಕೊಂಡು ಮತ್ತು ಬೆಳಗ್ಗೆ ಒಂದು 2:30 ಆಯಿತು. 2:30 ಒಂದು 3 o'clock ಹಂಗೆ ಹಿಂಗೆ ಮಾಡಿ ನಾನು ಮಲಗಿದ್ದು ಅಂದರೆ ಒಂದು 2 hours ಅಷ್ಟೇ. ಮತ್ತು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಬೇರೆ ಹೇಳಿದರು. ಹಾಗಾಗಿ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿದ್ದೆ. ತುಳಸಿಗೆ ಹೂ ಮುಡಿಸಿದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ನನಗೆ. ಎಷ್ಟು ಸಾಧ್ಯನೋ ಅಷ್ಟು ಆ್ಯಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಒಳಗಡೆ ಪೂಜೆಗೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ಬೋದು ಅಂತ ಹೇಳಿಬಿಟ್ಟು. ನಾನು ಹೊರಗಡೆ ಅಮ್ಮನ ಪೂಜೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋದಿಲ್ಲ, ಇಲ್ಲಾಂದರೆ ಒಳಗಡೆ ಹೊರಗಡೆ ಮಾಡೋದಕ್ಕೆ. ಸೊ ಅವರಿಗೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಾನು. ಅವ್ರು ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡ್ರು ಪೂಜೆ. ಕಳಸ ಕೂಡ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ಕಳಸ ಹಚ್ತೀವಿ. ನಾನು ಮಾಡ್ತಾ ಇರೋ ಪೂಜೆ ಬಂದುಬಿಟ್ಟು ಇದು ಮಂಗಳಗೌರಿ ವ್ರತ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಒಂದು 5 years ಮಾಡಬೇಕು ಅಂತ ನೆನೆಸ್ಕೊಂಡಿದ್ದೆ ದೇವ್ರ ಹತ್ರ. ಸೊ ಇದು ನನ್ನ ಮೊದಲನೇ ವರ್ಷದ ಮೊದಲನೇ ಮಂಗಳಗೌರಿ ಪೂಜೆ ಆಗಿರುತ್ತೆ. ಅದನ್ನು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ನಾನು 21 days ಮಿನಿ ಬ್ಲಾಗ್ ಚಾಲೆಂಜ್ ತೊಗೊಂಡಿದ್ದೆ, ಮಾರ್ನಿಂಗ್ ರೊಟೀನ್. ಅದನ್ನು ಕೂಡ ನನಗೆ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಮಾಡೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ದೇವ್ರ ಮನೇಲಿ ನಾನು ಕಳಸ ಪ್ರತಿಷ್ಠಾಪನೆ ಮಾಡಿರಲಿಲ್ಲ. ಯಾಕೆಂದರೆ ಒಂದು ಒಳ್ಳೆ ಟೈಮ್ ಬರಬೇಕು, ಒಳ್ಳೆ ದಿನ ನೋಡಿ ಕೂರಿಸೋಣ ಅಂತ ಸುಮ್ಮನಾಗಿದೆ. ಸೊ ಶ್ರಾವಣ ಮಾಸ ಅಲ್ವಾ, ಒಳ್ಳೆ ದಿನ ಆಗಿರುತ್ತೆ ಅಂತ. ಮತ್ತು ನಾವು ದೇವಸ್ಥಾನದಲ್ಲಿ ಪೂಜಾರಿ ಹತ್ರನೂ ಕೇಳಿದ್ವಿ. ಸೊ ಮಂಗಳಗೌರಿ ಹೇಗಿದ್ರು ಮಾಡ್ತಾ ಇದ್ದೀರಲ್ಲ, ಅವತ್ತಿನ ದಿನವೇ 2 ಕೆಲಸ ಮಾಡಿಬಿಡಿ ಅಮ್ಮ, ಒಳ್ಳೆಯದಾಗುತ್ತೆ. ಬೆಳಗಿನ ಜಾವನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳಿದರು. ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 6:30ಗೆ ಪೂಜೆ ಏನು ಕಂಪ್ಲೀಟ್ ಆಗಲಿಲ್ಲ. ಪೂಜೆ ಮಾಡಿದ್ದು, ಅಲಂಕಾರ ಮಾಡಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಒಂದೊಂದೇ ಹಾಕಿದ್ದೀನಿ. ಯಾಕೆಂದರೆ ಫುಲ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಕೂಡ ನನಗೆ ಆಗಿಲ್ಲ. ಸೊ ಇದಾಗಿತ್ತು ನನ್ನ ಮಂಗಳಗೌರಿ ವ್ರತ ಪೂಜೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ